ಡಿವೈನ್ ಸ್ಟಾರ್ ಪೆಂಡೆಂಟ್ ಬಗ್ಗೆ ಹೇಳ್ಬೇಕಂತಂದರೆ ಇದು ತುಂಬ ಡಿವೈನ್ ಸ್ಟಾರ್ ಪೆಂಡೆಂಟು ಟಿ ವಿಯಲ್ಲಿ ನಾವು ಕಾರ್ಯಕ್ರಮ ನೋಡ್ತಾ ಇದ್ವಿ. ಇದು ಗುರೂಜಿಯರು ಹೇಳ್ತಾಯಿದ್ರು, ಡಿವೈನ್ ಸ್ಟಾರ್ ಕಡೆಯಿಂದನೂ ಹೇಳ್ತಾಯಿದ್ರು. ಇದನ್ನು ಹಾಕ್ಕೊಂಡು ಧರಿಸಿದ ಮೇಲೆ ಏನೇನಾಗುತ್ತೆ ಏನಿಲ್ಲ ಅಂತ ಎಲ್ಲ ಹೇಳ್ತಾಯಿದ್ರು. ನಾವು ನೋಡ್ತಾ ಇದನ್ನು ಒಂದು 2-3 ದಿವಸ ನೋಡಿದ್ವಿ ಹೇಗೆ ಏನು ಅಂತ. ಆಮೇಲೆ ನಮ್ಮ ಹುಡುಗರು ಹೇಳಿದ್ರು, ತೊಗೊಳ್ಳಿ ಚೆನ್ನಾಗಿರುತ್ತೆ, ಇದು ಎಲ್ಲರೂ ತೊಗೊತಾ ಇದ್ದಾರೆ, ಇದಾಗ್ತಾಯಿದೆ ಅಂತ ಹೇಳಿದ್ರು. ನಾವು ಸಹ ಆಯಿತು ಇರಲಿ ಅಂದ್ಬಿಟ್ಟು ನಾವು ಒಂದು ಬುಕ್ ಮಾಡಿ ತೊಗೊಂಡಿದ್ವಿ. ಇದು ಹಾಕ್ಕೊಂಡ್ಮೇಲೆ ಧರಿಸಿದ ಮೇಲೆ ದಿನ ಒಂದು ದಿನ ಹೇಗೆ ಆಗ್ತಾಯಿದೆ ಏನಿಲ್ಲ, ಇದ್ರ ಪ್ರಯೋಜನಗಳೇನು ಅಂತ ನಾವು ತಿಳ್ಕೊತಾ ಇದ್ವಿ. ನಾವು ಸ್ವಲ್ಪ ದಿಗ್ಲು ಭಯ ಇತ್ತು, ಮತ್ತು ಮನಸ್ತಾಪಗಳಿದ್ವು, ಮತ್ತು ಕಣ್ದೃಷ್ಟಿಗಳಿದ್ವು, ಬೇರೆ ಏನೇನೋ ಇದ್ವು ಸಮಸ್ಯೆಗಳು. ಅದು ಒಂದೊಂದಾಗಿ ನಿವಾರಣೆಗಳು ಆಗ್ತಾಯಿದೆ. ನಮಗೆ ಮೊದಲು ಅಂದರೆ ನಮಗೆ ಒಂಥರ ಆಲಕ್ಷ್ಯ, ಏನೋ ಕೆಲಸ ಮಾಡೋಕ್ಕೆ, ಎದ್ದು ಹೋಗೋಕ್ಕೆ ಏನೋ ಬಾಧೆ, ಏನೋ ಆಗ್ತಾಯಿತ್ತು. ಜನಗಳು ಹುಡುಗರ ಜೊತೆ ಸೇರಿಬಿಟ್ಟು ಅಲ್ಲೆಲ್ಲ ಏನೇನೋ ಹೊರಟೋಗ್ಬಿಡ್ತಾಯಿದ್ವಿ, ಮನೆ ಮಾತು ಕೇಳ್ತಾ ಇರಲಿಲ್ಲ. ಈಗ ಆ ಥರ ಏನಿಲ್ಲ, ಒಂದು 15 ದಿವಸದಿಂದ ನಮಗೆ ಒಂದೊಂದಾಗಿ ಸರೋಗ್ತಾಯಿದೆ. ಅದನ್ನು ನಾವು ಇನ್ನು ಮುಂದೆ ಸರೋಗ್ಬೋದು ಅಂತ ಅಂದ್ಕೊಂಡಿದ್ವಿ. ಇನ್ನು ಜನಗಳಿಗೆ ಅಕ್ಕಪಕ್ಕ ಮನೆಗಳಿಗೆ ಎಲ್ಲ ಹೇಳಿ ತೊಗೊಳ್ರಿ ಅಂತ ಹೇಳಿ ಇದು ಮಾಡ್ಬೇಕು ಅಂತ ಅಂದ್ಕೊಂಡಿದ್ವಿ. ನಿಮ್ಗೆ ಅಂದರೆ ಪೆಂಡೆಂಟ್ ಬಗ್ಗೆ ಹೇಳೋದಾದ್ರೆ, ಸೊ ನೀವು ಅದನ್ನ ಎಷ್ಟು ಇವಾಗ ನಂಬಿದ್ದೀರಿ ಅಂತ ಇದನ್ನು ಅದು ಈಗ ಇತ್ತೀಚೆಗೆ ಒಂದು 15 ದಿವಸದಿಂದ ನಮ್ಗೆ ಏನೇನು ಆಗ್ತಾ ಇದೆ ಅನ್ನೋದನ್ನ ನಾವು ಅದನ್ನು ನಂಬಿದ್ದೀವಿ. ಅದೇ ಮುಂದಕ್ಕೆ ಏನೇನಾಗುತ್ತೆ, ಅದು ಪರಿಹಾರ ಏನು, ಪ್ರಯೋಜನಗಳೇನು ಅಂತ ನಾವು ತಿಳ್ಕೊಬೇಕಿನ್ನ ಅಂತ ಅಂದ್ಕೊಂಡಿದ್ವಿ. ಚೆನ್ನಾಗಿದೆ, ಇದನ್ನು ತೊಗೊಬೋದು ಎಲ್ಲರೂ. ನಮಗಾಗಿದೆ, ಅನುಭವ ಆಗಿದೆ, ಅದಕ್ಕೆ ನಾವು ಇಲ್ಲಿ ಹೇಳ್ತಾ ಇದ್ದೀವಿ ಸರ್.